ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ದಯವಿಟ್ಟು ಕ್ಷಮಿಸ್ಬಿಡಿ, 1 ವೀಕ್ ಆಯಿತು ವಿಡಿಯೋ ಹಾಕೋಕ್ಕಾಗಿಲ್ಲ ನನಗೆ, ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ದಯವಿಟ್ಟು ಯಾರೇ ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಗುಡ್ ನ್ಯೂಸ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ನಿಮಗೆ ನಾನೀಗ ವೀಕ್ಲಿ 3 ವೀಡಿಯೋಸ್ ಹಾಕ್ತಾ ಇದ್ದೆ ಅಲ್ವಾ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಡೈಲಿ ವ್ಲಾಗ್ಸ್ ನನ್ನ ಕಡೆಯಿಂದ ಬರುತ್ತೆ. ಓಕೆನಾ, ನನಗೆ ಏನೇನು ಗೊತ್ತು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಅಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ, ಯಾಕೆ ಮೇಡಮ್ ವೀಡಿಯೋಸ್ ಆಗ್ತಾಯಿಲ್ಲ, 1 ವೀಕ್ ಆಯ್ತಲ್ಲ ಅಂತ ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದೀರಾ, ಯಾರ್ಯಾರು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಡ್ತೀರಾ ಅಲ್ವಾ. ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನನಗೂ ಕೂಡ ಒಂದು ವ್ಲಾಗ್ನ ಒಂದು ವಿಡಿಯೋನ ಮಾಡಲಿಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಆಯಿತಾ, ನೋಡಪ್ಪ ನನಗೋಸ್ಕರ ನನ್ನ ವಿಡಿಯೋಗೋಸ್ಕರ ಈ ಥರ ನನ್ನ ಫ್ಯಾಮಿಲಿ ಅಂತ ಅಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ. ಸೊ ನನ್ನ ಫ್ಯಾಮಿಲಿ ನನಗೋಸ್ಕರ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಖುಷಿ ಆಗುತ್ತೆ. ಸೊ ದಯವಿಟ್ಟು ಇನ್ನೊಂದು ಸಲ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ಇವತ್ತಿಂದ ರೆಗ್ಯುಲರಾಗಿ ನಾನು ಡೈಲಿ ವಿಡಿಯೋನ ಹಾಕ್ತೀನಿ. ಓಕೆನಾ, ಬಟ್ ಟೈಮಿಂಗ್ಸ್ ಕೂಡ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಕೂಡ ಬೆಳಿಗ್ಗೆ ಮನೆ ಕೆಲಸ ಮಾಡಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಅವನು ಕೇರ್ ಮಾಡಿಕೊಂಡು ಅವ್ನಿಗೆ ಹೋಮ್ವರ್ಕ್ ಬರೆಸ್ಬೇಕು, ಪ್ರತಿಯೊಂದು ಇರುತ್ತಲ್ವಾ. ಸೊ ಅದಕ್ಕೆ ನನ್ನ ವಿಡಿಯೋ ಬಂದು ಗಾಯ್ಸ್ ನಿಮಗೆ 12 to 12:30 ಒಳಗಡೆ ಖಂಡಿತವಾಗ್ಲೂ ಇಷ್ಟು ಅಂತಂದರೆ 12ಇಂದ 12:30 ಒಳಗಡೆ ನನ್ನ ವಿಡಿಯೋ ಅನ್ನೋದು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಅಂದರೆ ವಿಡಿಯೋನ ಹಾಕ್ತೀನಿ ನಾನು 12 to 12:30 ಒಳಗಡೆ. ದಯವಿಟ್ಟು ಇಷ್ಟು ದಿನ ಯಾವ ರೀತಿ ನನಗೆ ಪ್ರೋತ್ಸಾಹ ಕೊಟ್ರಿ, ಪ್ರೀತಿ ಕೊಟ್ರಿ, ಅದು ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆನಾ, ಸೊ ಹಾಗೆಯೇ ನನ್ನ ಕಡೆಯಿಂದ ಗಾಯ್ಸ್ ನಿಮಗೆ ಬರೀ ಈ ರೀತಿ ಪೂಜೆ ವ್ಲಾಗ್ಸ್ ಮಾತ್ರ ಬರ್ತಿತ್ತಲ್ವಾ. ಬಟ್ ತುಂಬ ಜನ ಮತ್ತೆ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಮೇಡಮ್ ನಿಮ್ಮದು ಅಂದರೆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿ, ಸಿಮ್ಟಮ್ಸ್ ಬಗ್ಗೆ ಹೇಳಿ. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅಂದರೂ ಕೂಡ ಮತ್ತೆ ಕ್ವಶನ್ಸ್ಗಳನ್ನ ತುಂಬ ಕ್ವಶನ್ಸು ಯಾವ ರೀತಿ ಇತ್ತು, ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಆ ರೀತಿ ಕ್ವಶನ್ಸ್ ಎಲ್ಲನೂ ಕೂಡ ನನ್ನ ಹತ್ರ ಅಂದರೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ನಾನು ಈ ಪೂಜಾ ವ್ಲಾಗ್ ಜೊತೆಗೆ ಅದು ಕೂಡ ಇರುತ್ತೆ. ಆಯಿತಾ, ನನ್ನ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವ್ಯಾವ ರೀತಿ ನೀವೇನೇನು ಕ್ವಶನ್ಸ್ ಕೇಳಿದ್ದೀರಾ ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ವ್ಲಾಗ್ ಮುಖಾಂತರ. ಓಕೆನಾ, ಅದೇ ರೀತಿ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆನೂ ಕೂಡ ಕೇಳ್ತಿದ್ದೀರಾ, ಅದನ್ನು ಕೂಡ ಮಾಡ್ತಾ ಇದ್ದೆ, ಅದನ್ನು ಕೂಡ ಇರುತ್ತೆ ನಿಮಗೆ. ಆ್ಯಂಡ್ ನನಗೆ ಯಾವ್ಯಾವ ರೀತಿ ನನಗೇನೇನು ಗೊತ್ತು ಆ ರೀತಿ ಕಂಟೆಂಟ್ಗಳನ್ನ ಮಾಡಿ ಹಾಕ್ತೀನಿ. ಓಕೆನಾ, ಸೊ ಹಾಗೆಯೇ ಪೂಜಾ ವ್ಲಾಗ್ಸು ತುಂಬ ಚೆನ್ನಾಗಿ ನನ್ನ ಚಾನಲ್ನಲ್ಲಿ ರನ್ ಆಗ್ತಾ ಇದೆ. ಓಕೆನಾ, ಅಂದರೆ ನೀವು ಯಾರ್ಯಾರು ಈ ರೀತಿ ರೆಮಿಡಿಗಳನ್ನ ಮಾಡ್ತಿದ್ದೀರಾ, ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ಸ್ನ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ, ನಮ್ಮ ಕಷ್ಟಗಳು ಪರಿಹಾರ ಸಿಗ್ತಾ ಇದೆ ನಮ್ಮ ಕಷ್ಟಗಳಿಗೆ ಅಂತ ನೀವು ಕೂಡ ತುಂಬಾ ಕಮೆಂಟ್ ಮಾಡ್ತಿದ್ದೀರಾ. ಸೊ ನಿಜವಾಗ್ಲೂ ತುಂಬಾ ಏನು ದುಡ್ಡು ಖರ್ಚು ಮಾಡ್ದೇ, ಆಯಿತಾ, ಜಾಸ್ತಿ ದುಡ್ಡು ಖರ್ಚು ಮಾಡ್ದೇ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನನಗೆ ಯಾವ್ದು ಗೊತ್ತು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನಿಮಗೆ ವಿಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ. ಓಕೆನಾ, ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಸರಿನಾ, ಯಾವುದೇ ಒಂದು ರೆಮಿಡಿ ಹಾಕಿದರೂ ಕೂಡ ನೀವು ಮಾಡ್ಕೊಳ್ಳಿ, ಆದರೆ ನಂಬಿಕೆ ಇಟ್ಟು ಮಾಡಬೇಕು. ಸುಮ್ಮನೆ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಈ ರೀತಿ ನೀವು ಅಂದ್ಕೊಂಡು ಮಾಡಿದ್ರೆ ಗೈಸ್ ಖಂಡಿತವಾಗ್ಲೂ ಅದು ನೆರವೇರೋದಿಲ್ಲ. ಆಯಿತಾ, ಸೊ ದೇವ್ರನ್ನ ನಂಬಿ, ನಿಜವಾಗ್ಲೂ ದೇವರು ನಮಗೆ ಕಷ್ಟ ಅಂತ ಬಂದಾಗ, ನಮ್ಮ ಕಷ್ಟ ಅಂತ ಕೊಟ್ಟಾಗ ಪರಿಹಾರ ಅನ್ನೋದು ಕೂಡ ಕೊಟ್ಟಿರ್ತಾನೆ. ಕೆಲವೊಂದು ಸಿದ್ಧಿಶಾಸ್ತ್ರ ಆಗಿರಬಹುದು, ಹಾಗೆಯೇ ಪರಿಹಾರ ಶಾಸ್ತ್ರ ಆಗಿರಬಹುದು, ರಹಸ್ಯ ಶಾಸ್ತ್ರ ಆಗಿರ್ಬೋದು, ಈ ರೀತಿ ನಿಮ್ಮ ಮನುಷ್ಯನ ಏಳಿಗೆಗೆ ಅಂತಲೇ ದೇವರು ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸರಿನಾ, ಅದನ್ನು ನಾವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡಲ್ಲಿ ಖಂಡಿತವಾಗ್ಲೂ ನಮಗೆ 100ಗೆ 200% ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ, ಸೊ ಬನ್ನಿ ಜಾಸ್ತಿ ಮಾತಾಡೋದು ಬೇಡ, ಯಾಕಂದರೆ ನಿಮಗೂ ಕೂಡ ಬೋರ್ ಹೊಡೆದ್ಬಿಡುತ್ತಲ್ಲ, ಏನಪ್ಪ ಇಷ್ಟೊಂದು ಇವರು ಹೇಳ್ತಾನೆ ಇರ್ತಾರಲ್ಲ, ಈ ಥರ ಹೇಳ್ತಿದ್ದಾರಲ್ಲ ಅಂತ ನಿಮಗೂ ಕೂಡ ಬೋರ್ ಆಗಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ, ಸರಿನಾ. ಯಾಕಂದರೆ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ. ನಾವು ಇನ್ನೊಬ್ಬರು ಕಷ್ಟಕ್ಕಾದರೆ ದೇವರು ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಓಕೆನಾ, ಸೊ ಬನ್ನಿ ತಡ ಮಾಡ್ದೇ ಈ ವಿಡಿಯೋ ಅಂದರೆ ಈ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಅಂದರೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ. ಅಂದರೆ ನೀವು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ಗಾಯ್ಸ್. ಓಕೆನಾ, ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೂ ಕೂಡ ಈ ವಿಡಿಯೋ ರೀಚ್ ಆಗಿ ಅವರು ಈ ರೀತಿ ತುಂಬ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಲಿ ರೆಮಿಡಿಗಳನ್ನ, ಅವ್ರ ಕಷ್ಟಗಳನ್ನ ಅವರು ಕಳ್ಕೊಳ್ಳಿ. ಓಕೆನಾ, ಸೊ ನಿಮಗೂ ಯಾರ್ಯಾರು ಗೊತ್ತಿರೋರು
ಅಂಥವ್ರು ಏನಾದ್ರು ಕಷ್ಟಪಡ್ತಿದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ಸ್ ಮಾಡೋಕ್ಕಾಗಲಿ ಕಾಸು ಕೊಡಬೇಕಾ ಗೈಸ್? ಇಲ್ವಾ? ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್ ನೋಡಿ, ಇಲ್ಲಿ ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಸರಿನಾ? ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟು ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಗೈಸ್ ನಿಮಗೆ ಒಂದು ನೆಗೆಟಿವಿಟಿ, ಈಗ ನಿಮ್ಮ ಹಣದ ಮೇಲೆ ಯಾರ್ದೋ ಒಬ್ಬರು ಕಣ್ಣು ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ. ನೋಡಪ್ಪ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವ್ರ ಹತ್ರ ಕಾರಿದೆ, ಅವ್ರ ಹತ್ರ ಚಿನ್ನ ಇದೆ, ಈ ರೀತಿ ಅದಿದೆ ಇದಿದೆ ಅಂತ ಅವ್ರ ಹತ್ರ ತುಂಬ ದುಡ್ಡು ಜಾಸ್ತಿ ಇದೆ, ಅದಕ್ಕೆ ಅದೆಲ್ಲ ತೊಗೋತಾರೆ ನೋಡು, ತುಂಬ ಖರ್ಚು ಮಾಡ್ತಾರೆ ಅವರು ದುಡ್ಡು ಜಾಸ್ತಿ ಇರೋದಕ್ಕಲ್ವಾ ಅಂತ. ಈ ರೀತಿ ಏನಾದರೂ ಕಣ್ಣೇನಾದರೂ ಬಿದ್ದಿದ್ರೆ ಜನಗಳದ್ದು, ಅಂದರೆ ನಿಮ್ಮ ದುಡ್ಡಿನ ಮೇಲೆ ಕಣ್ಣೇನಾದರೂ ಬಿದ್ದಿದ್ರೆ ಈ ಒಂದು ರೆಮಿಡಿಯಿಂದ ಆ ಕಣ್ಣು ದೃಷ್ಟಿ ಅನ್ನೋದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ, ಸರಿನಾ? ಆ ರೀತಿ ಕಣ್ಣು ಬಿದ್ದಾಗಲೇ ಅಲ್ವಾ ನಿಮ್ಮ ಹತ್ರ ₹1 ಕೂಡ ಉಳಿಯೋದಿಲ್ಲ, ಆ ರೀತಿ ಕಷ್ಟ ಅನ್ನೋದು ಬರೋದು. ಹಾಗೆಯೇ ನೀವು ಯಾರೋ ಒಬ್ರಿಗೆ ಅಮೌಂಟನ್ನ ಕೊಟ್ಟಿರ್ತೀರ ಅಲ್ವಾ, ಏನೋ ಅವ್ರ ಕಷ್ಟ ಅಂತ ಕೊಟ್ಟಿರ್ತೀರಾ, ಅವ್ರು ನಿಮಗೆ ರಿಟರ್ನ್ ಕೊಡ್ತಾ ಇರೋದಿಲ್ಲ. ಆ ರೀತಿ ಏನಾದರೂ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ರು ಕೂಡ ಈ ಒಂದು ರೆಮಿಡಿ ಅದ್ಭುತದಲ್ಲಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗೆ ಈ ಒಂದು ರೆಮಿಡಿ ಅನ್ನೋದು ಹೆಲ್ಪ್ ಮಾಡುತ್ತೆ, ಸರಿನಾ? ಏನಾದರೂ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ, ಸರಿನಾ? ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಮನೆಯಿಂದ ಹೊರಗಡೆ ಹೋಗುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಬರುತ್ತೆ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ? ಎಲ್ಲಂದರೆ ಅಲ್ಲಿ ಬಿಸಾಕೋದು ಆ ರೀತಿ ಮಾಡಬೇಡಿ. ಧೂಳೆಲ್ಲ ತೆಗಿಬೇಕು, ಕ್ಲೀನಾಗಿ ಇಟ್ಕೊಬೇಕು ಮನೆನ. ಹಾಗೆಯೇ ಲಕ್ಷ್ಮೀ ದೇವಿಗೆ ನೀವು ತುಪ್ಪದ ದೀಪನ ಹಚ್ಚಬೇಕು, ಮನೆಗೆ ಸಾಂಬ್ರಾಣಿ ಹಾಕಬೇಕು, ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಹಾಕ್ಕೊಂಡು ನೀವು ಮನೆನ ಒರೆಸ್ಬೇಕು. ಸ್ನಾನ ಮಾಡುವಂಥ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಆಗಿನ ಕಾಲದವರು ಸುಮ್ಮನೆ ಹೇಳಲ್ಲ ಅಲ್ವಾ ಗಾಯ್ಸ್, ಏನಾದರೂ ಒಂದು ಈ ರೀತಿ ಅವ್ರಿಗೆ ತುಂಬ ತಿಳ್ಕೊಂಡಿರ್ತಾರೆ ಆಗಿನ ಕಾಲದವರು. ಈ ರೀತಿ ಒಂದು ರೆಮಿಡಿಗಳನ್ನ ಮಾಡೋದ್ರಿಂದ ನಮಗೆ ನಮ್ಮ ಕಷ್ಟಗಳು ತೀರ್ತಾ ಇದೆ ಅಂತ ಅವರು ಸುಮ್ಮನೆ ತಿಳಿಸ್ಕೊಟ್ಟಿರೋದಿಲ್ಲ. ಆ್ಯಂಡ್ ಬುಕ್ಕಲ್ಲೂ ಕೂಡ ಅಷ್ಟೇ, ಈಗ ಒಂದು ರಹಸ್ಯಶಾಸ್ತ್ರ, ಪರಿಹಾರ ಶಾಸ್ತ್ರದಲ್ಲೂ ಕೂಡ ಸುಮ್ಮನೆ ಏನೇನೋ ತಿಳಿಸ್ಕೊಟ್ಟಿರೋದಿಲ್ಲ ಅಲ್ವಾ. ನಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತಲೇ ಆ ರೀತಿ ತಿಳಿಸ್ಕೊಟ್ಟಿರ್ತಾರೆ. ಸೊ ದಯವಿಟ್ಟು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು, ಓಕೆನಾ? ಈ ಒಂದು ರೆಮಿಡಿನ ಗಂಡಸರು ಮಾಡಬೇಕಾ ಇಲ್ಲ ಹೆಂಗಸರು ಮಾಡಬೇಕಾ ಅಂತ ನೀವು ಕ್ವಶನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ತುಂಬ ಕಮೆಂಟ್ಸ್ ಬರ್ತಾ ಇದೆ ಅದು ನನಗೆ. ಆ ರೀತಿ ಏನಿಲ್ಲ ಗೈಸ್, ಗಂಡಸರಾದರೂ ಮಾಡ್ಬೋದು, ಹೆಂಗಸರಾದರೂ ಮಾಡ್ಬೋದು. ಅಂದರೆ ಈ 11 ಡೇಸ್ ಇರುತ್ತೆ ನೋಡಿ, 11 ಡೇಸ್ 21 ಡೇಸ್ ಆ ಥರ ರೆಮಿಡಿಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಹೆಂಗಸರು ಅವರ ಮಂತ್ಲಿ ಪ್ರಾಬ್ಲಮ್ನ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಬಟ್ ಈ ಒಂದು ರೆಮಿಡಿ ನೀವು 1 ದಿನ ಅಷ್ಟೇ ಮಾಡಬೇಕಾಗಿರೋದು. ಸೊ ಬನ್ನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡೋದು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಗಾಜಿನ ಬೌಲ್ನ ಯಾಕೆ ಹೇಳಿ ಯಾವಾಗಲೂ ನಾನು ಇದನ್ನೇ ಯೂಸ್ ಮಾಡೋದು. ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಗಾಜಿಲ್ಲ ಅಂತಂದರೆ ಪಿಂಗಾಣಿನಾದರೂ ತೊಗೊಳ್ಳಿ, ಆದರೆ ಗಾಜಂದೇ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಓಕೆನಾ? ಸೊ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದದ್ದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕೂಡ ಅಲ್ವಾ. ಈ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಗಾಯ್ಸ್ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಓಕೆನಾ? ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಬಡಿದು ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ. ಹಾಗೆಯೇ ಮಾತೆ ಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರೀತಾರೆ ಅಲ್ವಾ. ಸೊ ಕಲ್ಲುಪ್ಪನ್ನ ತೊಗೊಳ್ಳಿ, ಒಂದು ಬೌಲ್ನ ತೊಗೊಂಡು ಕಲ್ಲುಪ್ಪನ್ನ ಕ್ಲೀನಾಗಿ ನೀವು ಒಂದು 3/4 ಭಾಗದಷ್ಟು ನೀವು ಕಲ್ಲುಪ್ಪನ್ನ ಸೇರಿಸ್ಕೊಳ್ಬೇಕು ಬೌಲಿಗೆ, ಸರಿನಾ? ಸೇರಿಸ್ಕೊಂಡು ಆದಮೇಲೆ ಗಾಯ್ಸ್ ನೀವು ಇಲ್ಲಿ ನೋಡಿ, ನಾನು 11 ರೂಪೀಸ್ ಕಾಯಿನ್ನ ತೊಗೊಂಡಿದ್ದೀನಿ, ಸರಿನಾ? 11 ರೂಪೀಸ್ ಕಾಯಿನ್ನ ತೊಗೊಂಡು ನೀವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ, ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆಯೇ ಮತ್ತು ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ. ನಮಗೆ ಈ ರೀತಿ ಹಣಕಾಸಿನ ಸಮಸ್ಯೆ ಅನ್ನೋದು ಮನೆಯಲ್ಲಿ ತುಂಬಾ ಕಾಡ್ತಾ ಇದೆ, ₹1 ಕೂಡ ಉಳಿತಾಯಿಲ್ಲ ತಾಯಿ, ನಮಗೆ ಒಳ್ಳೆಯದಾಗೋ ರೀತಿ ಮಾಡು ತಾಯಿ, ನಮ್ಮ ಮನೆಯಲ್ಲಿ ಹಣ ಉಳಿಯೋ ಥರ ಮಾಡು ತಾಯಿ. ಹಾಗೆಯೇ ನಾನು ಇನ್ನೊಬ್ರಿಗೆ ಹಣನ ಕೊಟ್ಟಿದ್ದೀನಿ, ಅವ್ರು ನನಗೆ ರಿಟರ್ನ್ ಕೊಡ್ತಾಯಿಲ್ಲ, ಅವರು ಕೂಡ ರಿಟರ್ನ್ ಕೊಡೋ ರೀತಿ ಮಾಡು ತಾಯಿ ಅಂತ ನೀವು ಕೇಳ್ಕೊಳ್ಬೇಕು, ಸರಿನಾ? ಕೇಳಿಕೊಂಡು ನೀವು ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ, ಸರಿನಾ? ಇದನ್ನು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಈ ಒಂದು ರೆಮಿಡಿನ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಗಾಯ್ಸ್. ಈ ಒಂದು ರೆಮಿಡಿಯಿಂದ ಅವರು ಕೂಡ ತುಂಬಾ ಸಕ್ಸಸ್ಫುಲ್ ರಿಸಲ್ಟ್ನ ಕಂಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬಂದು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕೋದಿಲ್ಲ. ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸೊ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಹಾಕೋದು, ನೀವು
ಮಾಡೋದು ಅದನ್ನು. ನಿಮಗೆ ಸಕ್ಸಸ್ಫುಲ್ ಆಗದೆ ಇರೋದು ಆವಾಗ ನೀವು ನನ್ನ ಬೈಕೊಳ್ಬಾರ್ದಲ್ವ, ಅದಕ್ಕೆ ಹೇಳ್ತಾ ಇರೋದು. ಆಗಿನ ಕಾಲದಲ್ಲಿ ಮಾಡುವಂಥ ರೆಮಿಡಿ ಇದು, ಸರಿನಾ? ಆಗಿನ ಕಾಲದವ್ರು ಮಾಡ್ಕೊಂಡು ಬಂದಿದ್ದಾರೆ, ನಾನು ಕೂಡ ಮಾಡಿದ್ದೀನಿ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನನಗೆ ಯಾರ್ಯಾರು ಗೊತ್ತು ಎಲ್ಲರಿಗೂ ಕೂಡ ಹೇಳಿದ್ದೀನಿ, ಅವರೆಲ್ಲರೂ ಕೂಡ ಮಾಡಿ ಒಂದು ಸಕ್ಸಸ್ಫುಲ್ ರಿಸಲ್ಟ್ನ ಕಂಡಿದ್ದಾರೆ. ಓಕೆನಾ? ಸೊ ಅದಕ್ಕೆ ನಿಮಗೆ, ನೀವು ನನ್ನ ಫ್ಯಾಮಿಲಿ ಅಲ್ವಾ, ಸೊ ನಿಮಗೆ ಶೇರ್ ಮಾಡೋದ್ರಿಂದ ನಾನೇನೂ ಕಳ್ಕೊಳ್ಳೋದಿಲ್ಲ. ನನಗೇನು ಗೊತ್ತದನ್ನು ನಾನು ನಿಮಗೆ ತಿಳಿಸ್ಕೊಳ್ಳೋದ್ರಿಂದ ನಾನು ಏನೂ ಕಳ್ಕೊಳ್ಳೋದಿಲ್ಲ ಗಾಯ್ಸ್. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ನೀವು 11 ರೂಪಾಯಿ ಕಾಯಿನ್ನ ತೊಗೊಂಡು ನಿಮ್ಮ ಕಷ್ಟಗಳು ಏನಿದೆ ಅದನ್ನು ನೀವು ಕೇಳ್ಕೊಳ್ಬೇಕು, ಆಯಿತಾ? ಕೇಳಿಕೊಂಡು ನೀವು ಈ 11 ರೂಪಾಯಿ ಕಾಯಿನ್ನ ನೀವು ಈ ರೀತಿ ಹಾಕಬೇಕು, ಉಪ್ಪಿನೊಳಗಡೆ ಈ ರೀತಿ ಹಾಕ್ಬಿಡಿ. ಓಕೆನಾ? ನೋಡಿ, ಈ ರೀತಿ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆ ಆದರೂ ಪರವಾಗಿಲ್ಲ, ಆಯಿತಾ? ಅಂದರೆ ನೀವು ಕೇಳ್ಬೋದು, ಯಾವ ಡೇ ಮಾಡಬೇಕು ಮೇಡಮ್ ಆ ಥರ ಕೇಳಬಹುದು. ಇವತ್ತು ಶುಕ್ರವಾರ ಇದೆ ಅಲ್ವಾ, ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ ಮಾಡಿ, ಮಂಗಳವಾರ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಭಾನುವಾರ ಕೂಡ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಇವತ್ತು ನಿಮಗೆ ಈ ವಿಡಿಯೋ ಇವಾಗ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ಸಂಜೆ ಮಾಡ್ಕೊಳ್ಳಿ, ಇಲ್ಲ ನಾಳೆ ಸಿಕ್ಕಿದ್ರೆ ನಾಳೆ ಸಂಜೆ ಮಾಡ್ಕೊಳ್ಳಿ, ಇಲ್ಲ ನಾಳೆ ಅಲ್ಲ ಭಾನುವಾರ ಸಿಕ್ಕಿದ್ರೆ ಭಾನುವಾರ ಸಂಜೆ ಮಾಡ್ಕೊಳ್ಳಿ, ನಾಳೆ ಸಿಕ್ಕಿದ್ರೆ ಭಾನುವಾರ ಸಂಜೆ ಮಾಡ್ಕೊಳ್ಳಿ, ಆ್ಯಂಡ್ ಸೋಮವಾರ ಸಿಕ್ಕಿದ್ರೆ ಮಂಗಳವಾರ ಸಂಜೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟು ನೀವು ದೇವಿಗೆ ದೀಪನ ಹಚ್ಚಬೇಕು, ತುಪ್ಪದ ದೀಪನ ಹಚ್ಚಿ ನೀವು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಳ್ಳಿ. ಫಸ್ಟು ಪೂಜೆ ಮಾಡಿ ಇದನ್ನು ಕಾಯಿನ್ ಹಿಡ್ಕೊಂಡು ಸಂಕಲ್ಪನ ಮಾಡಿಕೊಂಡು ಉಪ್ಪಿನೊಳಗಡೆ ಹಾಕಿಬಿಟ್ಟು ನೀವು ನೆಕ್ಸ್ಟು ಇದನ್ನು ದೇವಿ ಫೋಟೋ ಮುಂದೆ ಇಟ್ಟು ಇದಕ್ಕೂ ಕೂಡ ಸ್ವಲ್ಪ ಮಂಗಳಾರತಿ ಮಾಡ್ಕೊಳ್ಳಿ, ಆಯಿತಾ? ಇದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆ, ನಿಮ್ಮ ಕಿಚನ್ ಮೂಲೆನೋ ಇಲ್ಲ ನಿಮ್ಮ ರೂಮಲ್ಲೋ ಇಲ್ಲ ಹಾಲಲ್ಲೋ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಇಡಬೇಕು. ಓಕೆನಾ? ನೈಟ್ ಫುಲ್ಲು ಅದು ಅಲ್ಲೇ ಇರಬೇಕು, ಸರಿನಾ? ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಕಾಯಿನ್ಗಳನ್ನ ತೊಗೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಪರ್ಸ್ನಲ್ಲಾದರೂ ಇಟ್ಕೊಳ್ಳಿ ಗೈಸ್. ಓಕೆನಾ? ಈ ಕಲ್ಲುಪ್ಪನ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಓಕೆನಾ? ಸೊ ಇದನ್ನು ಮಾಡ್ಕೊಳ್ಳಿ, ನೋಡಿ. ಬೇಕಾದರೆ ನಿಮಗೇ ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಣ ಅನ್ನೋದು ಮನೆಯಲ್ಲಿ ಉಳಿಯುತ್ತೆ, ನಾನಾ ಮೂಲೆಯಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ, ಅಂದರೆ ಹಣದ ಮೇಲೆ ಆಗಿರುವಂಥ ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ, ಅದು ಕೂಡ ಪರಿಹಾರ ಆಗುತ್ತೆ ಗಾಯ್ಸ್. ಓಕೆನಾ? ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಇದಕ್ಕೇನು ತುಂಬಾ ಏನು ದುಡ್ಡು ಖರ್ಚು ಮಾಡ್ತೀರಾ? ಇಲ್ಲ ಅಲ್ವಾ? ಕಲ್ಲುಪ್ಪನ್ನ ತೊಗೋತೀರಾ, ಮನೆಯಲ್ಲೇ ಯೂಸ್ ಮಾಡ್ತಾ ಇರ್ತೀರಾ, ಅದನ್ನೇ ತೊಗೋತೀರಾ. ಇನ್ನು ಕಾಯಿನ್ಸ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಗಾಯ್ಸ್. ಸೊ ದಯವಿಟ್ಟು ಮಾಡ್ಕೊಳ್ಳಿ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಾನು ಮಾಡಿದೆ, ನಂಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಹಾಗೆಯೇ ನೀವು ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ನ ನೀವು ಕೂಡ ಕಮೆಂಟ್ನ ಮಾಡ್ತೀರಾ. ಓಕೆನಾ? ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ರೆಮಿಡಿಗಳನ್ನ ಮಾಡ್ಕೊಳ್ಳೋ ಮುಖಾಂತರ. ಓಕೆನಾ? ಸೊ ನೆಕ್ಸ್ಟು ನಾಳೆ ಹೊಸ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.